ಕಾರ್ಮಿಕ ಮಿತ್ರ ಬಳಗ ಶೃಂಗೇರಿ ಇವರ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಮಕ್ಕಳಿಗೆ ನೋಟ್ಬುಕ್, ಪೆನ್, ವಾಟರ್ ಬಾಟಲ್ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಚಿಣ್ಣರ ಲೋಕ ಸ್ಪರ್ಧೆ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಮಿಕ ಮಿತ್ರ ಬಳಗ ಅಧ್ಯಕ್ಷರಾದ ರಮೇಶ್ ಶೂನ್ಯರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭವನ್ನು ಕರ್ನಾಟಕ ಜಾನಪದ ಪರಿಷತ್ ಶೃಂಗೇರಿ ತಾಲೂಕು ಘಟಕದ ಅಧ್ಯಕ್ಷರಾದ ಕೌಸ್ತುಭ ಎಂ ಭಟ್ ಉದ್ಘಾಟಿಸಿದರು. ಇದೇ ವೇಳೆ ಕಾರ್ಮಿಕ ಮಿತ್ರ ಬಳಗದಿಂದ ನೋಟ್ಬುಕ್ ದಾನಿಗಳಾದ ಆನಂದಮೂರ್ತಿ ಹಾಗೂ ಶೃಂಗೇರಿ ಸಬ್ ಇನ್ಸ್ಪೆಕ್ಟರ್ ಜಕ್ಕಣ್ಣನವರನ್ನು ಸನ್ಮಾನಿಸಲಾಯಿತು. ಇನ್ನು ನೋಟ್ಬುಕ್, ಪೆನ್ ಮತ್ತು ನೀರಿನ ಬಾಟಲ್ ವಿತರಣೆ ಮಾಡಿ ಮಾತನಾಡಿದ ಜಮೀನ್ದಾರರು, ದಾನಿಗಳು ಆದ ಆನಂದಮೂರ್ತಿ ಶಿಡ್ಲೆ, ವಿದ್ಯೆಯ ಜೊತೆಗೆ ನಮ್ಮ ನಾಡು ನುಡಿಯ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೂ ಅದರ ಬಗ್ಗೆ ತಿಳಿಸಿಕೊಡಬೇಕು ಎಂದರು. ದಿನ ನಾವು ವಿದ್ಯೆಯನ್ನು ಕಲಿಯುವ ಜೊತೆಗೆ ನಮ್ಮ ನಾಡು ನುಡಿ ಹಾಗೂ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಅದನ್ನು ಬೆಳೆಸಿದಾಗ ಅದರ ಮೌಲ್ಯತೆ ನಮ್ಮ ಪೂರ್ವಿಕರು ಹೋಗ್ತಿರ್ತಕ್ಕಂಥ ದಾರಿ ಎಲ್ಲವೂ ಕೂಡ ಆ ಮಕ್ಕಳಿಗೆ ಅರ್ಥ ಆಗುತ್ತೆ. ನೀವೇ ಹೇಳಿದಾಗೆ ಗಣಪತಿ ಸ್ತೋತ್ರದಲ್ಲಿ ಹೇಳಿದ್ವಿ, ಅವರು ಕತ್ತಲನ್ನು ಹೋಗಲಾಡಿಸ್ತಾರೆ. ಗಣಪತಿ ಕತ್ತಲನ್ನು ಹೋಗಲಾಡಿಸುವುದಿಲ್ಲ. ಹೀಗೆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಅವರಲ್ಲಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶೃಂಗೇರಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ಜಕ್ಕಣ್ಣನವರು ಮಾತನಾಡಿ, ಕನ್ನಡ ಶಾಲೆಯಲ್ಲಿ ನಮಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಹೀಗೆ ಎಲ್ಲ ಭಾಷೆಗಳು ಇರುತ್ತವೆ. ಆದರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹೋದರೆ ಅಲ್ಲಿ ಅವರಿಗೆ ಕನ್ನಡವೇ ಸರಿಯಾಗಿ ಗೊತ್ತಿರೋದಿಲ್ಲ. ಆದ್ದರಿಂದ ಎಲ್ಲರೂ ಕನ್ನಡ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿ, ನಾನು ಕೂಡ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಕಲಿತು ಇಂದು ಕಾರ್ಯನಿರ್ವಹಿಸುತ್ತಿದ್ದೇನೆ. ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ನೀವು ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು ಎಂದಿದ್ದಾರೆ. ಡೊನೇಷನ್ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ, 5 ಲಕ್ಷ ಕೊಡ್ತಾರೆ, ಡೊನೇಷನ್ ಕೊಟ್ಟು ವಿದ್ಯಾಭ್ಯಾಸ ಮಾಡ್ತಾರೆ. ಅದಕ್ಕೆ ನಾವು ಕನ್ನಡ ಶಾಲೆಯಲ್ಲಿ ಕಲಿತಿದ್ದು ವಿದ್ಯೆ ಇದೆಯಲ್ಲ, ನಾನೀಗ ಇಲ್ಲಿ PS ಆಗಿ ಬಂದು ನಿಂತಿದ್ದೇನೆ. ಅಂದರೆ ಕನ್ನಡ ಶಾಲೆ ಅರ್ಥಪೂರ್ವವಾಗಿ ಇರ್ತದೆ, ಎಲ್ಲ ಭಾಷೆಗಳು ಇರ್ತದೆ, ಕನ್ನಡ ಇರ್ತದೆ, ಇಂಗ್ಲೀಷ್ ಇರ್ತದೆ, ಹಿಂದಿ ಇರ್ತದೆ, ಎಲ್ಲ ಇರ್ತದೆ. ನಿಮ್ಮ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮಾತಾಡಂದ್ರೆ ಕನ್ನಡ ಮಾತಾಡಲಿಕ್ಕೆ ಬರೋಲ್ಲ ಅವ್ರ ಮಕ್ಕಳಿಗೆ. ತಂದೆ ತಾಯಿಗೆ ಬರೀ ಎಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇದೇ ಆಗಬೇಕು. ಅಂದರೆ ಎಲ್ಲ ಬರೀ ಅದೇ ಅವ್ರ ತಲೆಯಲ್ಲಿ ಅದೇ ಇರ್ತದೆ. ಅದಕ್ಕೆ ಕನ್ನಡ ಶಾಲೆಯಲ್ಲಿ ಕಲಿತ್ರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಸೇರ್ಬೋದು. ಅದಕ್ಕೆ ಕನ್ನಡ ಶಾಲೆಯಲ್ಲಿ ಯಾವಾಗಲೇ ನಿಮ್ಮ ತಂದೆ ತಾಯಿಗೆ ಅಥವಾ ಯಾರೋ ಬೇರೆ ನಿಮ್ಮ ಫ್ರೆಂಡ್ಸ್ ಇದ್ರು ಕನ್ನಡ ಶಾಲೆ ಕಲಿಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಮ್ಮ ಈ ಪೊಲೀಸ್ ಇಲಾಖೆಯಲ್ಲಿ ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಸಿಐ ಪೂರ್ವಾಧ್ಯಕ್ಷರಾದ ಶಿವಾನಂದರಾವ್, ಕಾರ್ಮಿಕ ಮಿತ್ರ ಬಳಗದ ಪ್ರಧಾನ ಸಲಹೆಗಾರರಾದ ಮಂಜುನಾಥ ಕೆಎಸ್, ಎಸ್ಟಿಎಂಸಿ ಅಧ್ಯಕ್ಷರಾದ ದಿವಾಕರ್ ಭಟ್ ಕಾನಗೋಡು, ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವೀಣಾ ಹಾಜರಿದ್ದರು.